ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ, ಕುಟುಂಬದ ಸದಸ್ಯರಿಗೆ. ನನ್ನ ಒಂದು ಕಿತ್ತೂರು ಕನ್ನಡತಿ ಚಾನಲ್ದಿಂದ ನಿಮ್ಮನ್ನು ಸ್ವಾಗತ ಬಯಸಾಕತ್ತೀನಿ. ಶುಕ್ರವಾರದ ದಿನದ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ, ಬರ್ರಿ ಈ ದಿನ ನನ್ನ ಮನೆಯೊಳಗೆ ಯಾವೆಲ್ಲ ರೀತಿಯೊಳಗೆ ಕೆಲಸ ಕಾರ್ಯಗಳನ್ನ ನಾ ಮಾಡಿಕೊಂಡು ಒಂದು ಸಮಯವನ್ನು ಹೇಗೆ ನಾನು ಅವತ್ತಿನ ದಿನದ ಸದುಪಯೋಗವನ್ನು ಪಡಿಸ್ಕೊಂಡೆ ಅನ್ನುವಂತಹದ್ದನ್ನು ಕೂಡ ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲರ ಮನೆಯೊಳಗೂ ಕೂಡ ಶುಕ್ರವಾರ ಅಂತಂದ್ರೆ ಏನಿರ್ತತಿ, ಕೆಲಸದ ಒತ್ತಡ ಗೃಹಿಣಿಯರಿಗೆ ಭಾಳ ಇರ್ತತಿ. ಯಾಕಂತಂದ್ರೆ ಅವತ್ತು ಪೂಜಾದ ಕೆಲಸ ಕೂಡ ಭಾಳ ಇರ್ತೈತಿ. ನಾನು ಪ್ರತಿ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ಕಳಸವನ್ನು ಬದಲಿಸಿ ಪೂಜಾ ಮಾಡೋದ್ರಿಂದ ಅವತ್ತು ಸ್ವಲ್ಪ ನನಗೆ ಏನಿರ್ತೈತಿ, ಕೆಲಸ ಬಹಳ ಇರ್ತೈತಿ. ಅದನ್ನು ಕೂಡ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಏನಂತ ದಿನನಿತ್ಯದ ಕೆಲಸ ಏನಿರ್ತಾವಲ್ಲ ಅವನ್ನೆಲ್ಲ ಮುಗಿಸ್ಕೊಂಡು ದೇವರ ಪಾತ್ರೆ ತಿಕ್ಕೊಂಡು ದೇವ್ರ ಮನೆ ಸ್ವಚ್ಛ ಮಾಡ್ಕೊಂಡು ರೆಡಿ ಮಾಡಿ ಸ್ನಾನಕ್ಕೆ ಹೋಗಿರ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆನ ಕುಡಿಯೋ ನೀರು ಬಂದಿರ್ತಾವ, ಮಡಿ ನೀರನ್ನು ತುಂಬ್ಕೊಂಡು ದೇವ್ರ ಪೂಜಾಕ್ಕೆ ಹಾಗೆ ಲಕ್ಷ್ಮೀ ಕಳಸಕ್ಕೂ ಕೂಡ ನೀರನ್ನು ತುಂಬ್ಕೋತೀನಿ. ಮತ್ತು ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಹೊಸವಾಗಿ ನೋಡತ್ತೀರಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕನ್ನು ಕೊಡ್ರಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದೊಳಗೆ ತಿಳಿಸ್ರಿ. ನಿಮಗೆ ಅದು ನನಗೆ ಬಹಳ ಒಂದು ಪ್ರೋತ್ಸಾಹವನ್ನು ಕೊಡ್ತೈತಿ. ನಿಮ್ಮ ಒಂದು ಅಭಿಪ್ರಾಯಗಳು ನನಗೆ ತಿಳಿಸ್ತಾ ಹೋದ್ರಿ ಅಂತಂದ್ರೆ ಇನ್ನಷ್ಟು ಮತ್ತಷ್ಟು ನಿಮಗೆ ತಿಳ್ಸಕ್ಕೆ ನನಗೂ ಕೂಡ ಒಂದು ಹುಮ್ಮಸ್ಸು ಬರ್ತೈತಿ ಅಂತ ಹೇಳ್ತಾ, ನೋಡ್ರಿ ಇಲ್ಲೇ ಬೆಳಿಗ್ಗೆ ಇಟ್ಟಂಥ ಕಳಸಕ್ಕೆ ನೀರನ್ನು ತುಂಬಿ ಇನ್ನು ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೂಡ ಮಾಡಬೇಕು. ಸ್ವಲ್ಪ ಬೇಗನೆ ಮುಗಿಸ್ಕೋಕತ್ತೀನಿ ಕೆಲಸ ಎಲ್ಲ. ನೋಡ್ರಿ ಇಲ್ಲೇ ಪೂಜಾ ಮಾಡೋದೇನು ನಿಮಗೆ ತೋರಿಸ್ಲಿಲ್ಲ, ಡೈರೆಕ್ಟಾಗಿ ಆದಮೇಲೆ ಮಂಗಳಾರತಿ ಮಾಡೋದನ್ನು ನಿಮ್ಗೆ ತೋರ್ಸಾಕತ್ತೀನಿ ನಾನು. ಹೆಂಗಾಗೈತಿ ಪೂಜಾ ಅನ್ನುವಂಥದ್ದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ದೊಳಗೆ ತಿಳಿಸ್ರಿ. ಮತ್ತು ಇನ್ನು ಇದನ್ನು ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿದ ನಂತರದೊಳಗೆ ಮಕ್ಕಳೆಲ್ಲ ಎದ್ದು ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡಿದ್ರು. ಹಂಗೆ ಅವರೆಲ್ಲರದು ಜಳಕ ಆಗಿತ್ತು, ಹಾಗೆ ದೇವರಿಗೆ ನಮಸ್ಕಾರವನ್ನು ಮಾಡ್ಕೊಂಡು ರೆಡಿ ಕೂಡ ಆಗಿದ್ರು ಸ್ಕೂಲಿಗೆ. ಅವರಿಗೆ ಬೆಳಗಿನ ಒಂದು ತಿಂಡಿ ಮಾಡಿಕೊಡ್ಬೇಕಲ್ಲ, ತಿಂಡಿಗೆ ನಾವು ಶುಕ್ರವಾರಕ್ಕೊಮ್ಮೆ ಏನು ಮಾಡ್ತೀವಿ ಅಂತಂದ್ರೆ ಇಡ್ಲಿ, ಪಡ್ಡು, ದೋಸೆ ಈ ರೀತಿ ಮಾಡ್ತೀವಿ. ಹಿಂದಿನ ದಿನ ಅದ್ರದ್ದೆಲ್ಲ ನಾನು ಏನು ಮಾಡಿದ್ನಿ, ತಯಾರಿ ಮಾಡಿದ್ನಿ. ಅಕ್ಕಿ ನೆನೆ ಹಾಕಿ ರಾತ್ರಿ ರುಬ್ಬಿಟ್ಟು ಎಲ್ಲ ರೆಡಿ ಮಾಡಿದ್ನಿ. ಬ್ಯಾಸಿಗೆ ಇರೋದ್ರಿಂದ ಹಿಟ್ಟು ನೋಡ್ರಿ ಭಾಳ ಚಂದ ಉಬ್ಬೇತಿ, ಹಂಗೆ ಸೈಡ್ ಬೀಳಾಕತ್ತೈತಿ ಕೂಡ ಉಬ್ಬೆ. ಇದಕ್ಕೆ ನಾ ಯಾವುದೇ ರೀತಿಯಾದಂಥ ಸೋಡಾ ಆಗಲಿ, ಅಡುಗೆ ಸೋಡಾ ಆಗಲಿ ಹಾಕಿಲ್ಲ, ಬೇಕಿಂಗ್ ಸೋಡಾ ಆಗಲಿ ಹಾಕಿಲ್ಲ. ಬರೀ ಕೇವಲ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು ಮತ್ತು ಅವಲಕ್ಕಿ ಇಷ್ಟನ್ನು ರುಬ್ಬಿ ರಾತ್ರಿ ಇಟ್ಟಿದ್ನಿ. ಬೆಳಗ್ಗೆ ಆಗೊಡಕದ ಹಿಟ್ಟು ಬೋಗುಣಿ ತುಂಬಿ ಬೀಳಾಕತ್ತೈತಿ. ಅದಕ್ಕೆ ಚಟ್ನಿ ಮಾಡಿದ್ನಿ. ಚಟ್ನಿಗೆ ಒಗ್ಗರ್ನಿ. ಚಟ್ನಿ ಎಲ್ಲರ ಮನೆಯಾಗೂ ಸಿಂಪಲ್ಲಾಗಿ ನಾವು ಮಾಡ್ತೀವಿ, ತೆಂಗಿನಕಾಯಿ ಚಟ್ನಿ. ಹಂಗೆ ನಾನು ಕೂಡ ಚಟ್ನಿ ಮಾಡಿದ್ನಿ. ಅದನ್ನು ಕೂಡ ನಾ ಏನು ನಿಮಗೆ ತೋರ್ಸಾಕತ್ತಿಲ್ಲ ಇಲ್ಲೀಗ. ಅದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆಯನ್ನು ಮಾಡಾಕತ್ತೀನಿ. ಎಣ್ಣೆ ಇಟ್ಟೇನಿ, ಎಣ್ಣೆ ಕಾದತಿ, ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಂಗೆ ಒಂದು ಒಣ ಮೆಣಸಿನಕಾಯನ್ನು ಹಾಕಿ ಒಗ್ಗರಣೆ ಮಾಡತ್ತೀನಿ. ಇಲ್ಲಿ ಒಂದು ಏನು ಹೇಳ್ಬೇಕಂತಂದ್ರೆ, ಎಲ್ಲರೂ ಯೂಶ್ವಲ್ ಆಗಿ ತೋರಿಸ್ತಾರೆ ಬಿಸಿ ಒಗ್ಗರಣೆಯನ್ನು ಚಟ್ನಿಗೆ ಹಾಕೋದ್ರಿಂದ ಬ್ಯಾಸಗಿ ದಿನಕ್ಕೆ ಚಟ್ನಿ ಭಾಳ ಜಲ್ದಿ ಹಳಸ್ತೈತಿ, ಕೆಡ್ತೈತಿ. ಇಲ್ಲಿ ನೀವು ಒಂದು ವಿಚಾರವನ್ನು ಮಾಡ್ಬೇಕೇನಂತಂದ್ರೆ, ಸಂಪೂರ್ಣವಾಗಿ ಚಟ್ನಿಗೆ ನಾವು ಒಗ್ಗರಣೆಯನ್ನು ಮಾಡಿದಾಗ ಅದು ಒಗ್ಗರಣೆ ಆರಬೇಕು. ಆರಿದ ನಂತರದೊಳಗೆ ನಾವು ಚಟ್ನಿಗೆ ಒಗ್ಗರಣೆಯನ್ನು ಮಿಕ್ಸ್ ಮಾಡೋದ್ರಿಂದ ಚಟ್ನಿ ಸಾಯಂಕಾಲದವರೆಗೂ ತಡಿತೈತಿ. ಮತ್ತೊಂದೇನಪ್ಪ ಅಂತಂದ್ರೆ, ನೋಡ್ರಿ ಇಲ್ಲ ಮಕ್ಕಳಿಗೆ 4 ಜನ ಮಕ್ಕಳಿಗೆ ಇಬ್ಬರಿಗೆ ಪಡ್ಡು, ಇಬ್ಬರಿಗೆ ದೋಸೆ ಬೇಕಾಗಿತ್ತು. ಅದೇ ರೀತಿಯೊಳಗೆ ಅವ್ರಿಗೆ ಬೇಕಾದದ್ದನ್ನು ನಾನು ಮಾಡಿಕೊಡಾಕತ್ತೀನಿ. ಹಂಗೆ ಪಡ್ಡಿನ ಹಂಚು ಕೂಡ ಇಟ್ಟೇನಿ, ದೋಸಾದ ಹಂಚು ಕೂಡ ಇಟ್ಟೇನಿ. ಇನ್ನು ಪಡ್ಡು ಮತ್ತು ದೋಸೆ ಮಾಡಬೇಕಾದ್ರೆ ಅದರೊಳಗೆ ಉದ್ದಿನ ಬೇಳೆಯನ್ನು ಮಿಕ್ಸ್ ಮಾಡೋದ್ರಿಂದ ಕೆಲವೊಬ್ಬರ ಹೊಟ್ಟಿಗೆ ಅದು ಅಜೀರ್ಣ ಆಕೈತಿ, ಗ್ಯಾಸಿನ ಸಮಸ್ಯೆ ಆಕೈತಿ. ಈ ರೀತಿ ಆಗಬಾರ್ದು ಅಂತಂದ್ರೆ ನಾವು ಮಾಡೋಕ್ಕಿಂತ ಮುಂಚೆ ಹಿಟ್ಟಿಗೆ ಅಜ್ವಾನದ ಕಾಳನ್ನು ಹಾಕಿ ಮಾಡೋದ್ರಿಂದ ಅದು ನಮಗೆ ಹೊಟ್ಟಿಗೆ ಡೈಜೆಷನ್ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತೈತಿ. ಇದನ್ನು ನನಗೆ ನಮ್ಮ ಅತ್ತಿಯವರು ಹೇಳಿಕೊಟ್ಟಿದ್ರು. ಅದನ್ನು ನಾನು ಕೂಡ ಏನು ಮಾಡಾಕತ್ತೀನಿ, ಮಾಡೋ ಸರ್ತೆಗೊಮ್ಮೆ ಉಪಯೋಗ ಮಾಡೋದ್ರಿಂದ ನನಗೂ ಕೂಡ ಅದರದಿಂದ ಉಪಯೋಗ ಆಗೈತಿ. ನಾವು ದೋಸಾಕ್ಕಾಗಲಿ ಅಥವಾ ಪಡ್ಡಿಗಾಗಲಿ ಅಜ್ವಾನ್ ಹಾಕೋದ್ರಿಂದ ಟೇಸ್ಟ್ ಕೂಡ ಭಾಳ ಚಂದ ಬರ್ತೈತಿ. ಮತ್ತು ಹೊಟ್ಟೆಗೂ ಕೂಡ ಏನಾಕೈತಿ, ಬಹಳ
ತಿಂದ್ರೆ ಅಜೀರ್ಣ ಆಗೋದಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಏನಾಕತಿ ಒಂದು ಗ್ಯಾಸ್ಟ್ರಿಕ್ನ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತೀನಿ. ನೋಡ್ರಿ ಇಲ್ಲೇ ಪಡ್ಡು ಕೂಡ ರೆಡಿ ಆಗ್ಯಾವ. ಹಂಗೆ ಅದನ್ನು ಮುಗಿಸಿ ಹಾಕಾಕತ್ತೀನಿ. ಆ ಕಡೆ ದೋಸೆ ಕೂಡ ರೆಡಿ ಆಗಾಕತ್ತೈತಿ. ಇನ್ನು ಏನಪ್ಪ ಹೇಳ್ಬೇಕಂತಂದ್ರೆ ಸಮಯದ ಒಂದು ಉಳಿತಾಯವನ್ನು ನಾವು ಯೋಚನೆ ಮಾಡಿ ಮಾಡೋದ್ರಿಂದ ಈ ಕೆಲಸ ಇಷ್ಟರೊಳಗೆ ನಾವು ಮುಗಿಸ್ಬೇಕು ಅಂತೇಳಿ ವಿಚಾರ ಮಾಡಿ ಮಾಡೋದ್ರಿಂದ ಏನಾಕತಿ ಅಲ್ಲಿ ಒಂದು ಸಮಯದ ಉಳಿತಾಯ ಆಕೈತಿ. ಹಂಗೆ ನಾವು ಇನ್ನೊಂದು ಎಕ್ಸ್ಟ್ರಾ ಏನಾರ ಕೆಲಸ ಮಾಡೋಕ್ಕೂ ಕೂಡ ಏನಾಕತಿ ನಮಗದು ಸಹಾಯ ಆಕೈತಿ ಅಂತಲೇ ಹೇಳ್ಬೋದು. ನೋಡ್ರಿ ಇಲ್ಲಿ ದೋಸೆ ಕೂಡ ಕ್ರಿಸ್ಪಿಯಾಗಿ ಬಂದೈತಿ. ಪಡ್ಡು ಕೂಡ ರೆಡಿ ಆಗಿದಾವ. ಹಂಗೆ ನಾ ಮಕ್ಕಳಿಗೆ ಏನು ಮಾಡತ್ತೀನಿ ಬೆಳಗಿನ ತಿಂಡಿ ತಾಟ್ ಹಚ್ಚಿ ಕೂಡ ರೆಡಿ ಮಾಡಾಕತ್ತೀನಿ. ಚಟ್ನಿ ಒಗ್ಗರಣೆ ಆರಿತ್ತು. ಆ ಒಗ್ಗರಣೆ ಆರಿದಂಥ ಚಟ್ನಿ ಕೂಡ ಚಟ್ನಿ ಮಿಕ್ಸ್ ಮಾಡೇನಿ. ಮತ್ತು ಮುಂಜಾನೆ ಈಗ ಬ್ಯಾಸಿಗಿರೋದ್ರಿಂದ ಮಕ್ಕಳಿಗೆ ಒಂದು ಯಾವುದಾದ್ರೂ ರೂಪದೊಳಗೆ ಹಣ್ಣನ್ನು ತಿನ್ನಿಸೋದ್ರಿಂದ ಅದು ನಮ್ಗೆ ಹೆಲ್ತ್ ಬೆನಿಫಿಟ್ ಭಾಳ ಐತಿ. ಹಂಗೆ ನನ್ನ ಮನೆಯೊಳಗೆ ಕರ್ಬೂಜ ಇತ್ತು. ಹಂಗೆ ಇನ್ನು ತಿನ್ಕೊಂತ ಕುಂತ್ರೆ ಅವ್ರಿಗೆ ಟೈಮ್ ಭಾಳ ಆಕೈತೆ ಅಂತೇಳಿ ಅಂದು ನಾ ಏನು ಮಾಡಿದೆ ಅದನ್ನು ಬಡ ಬಡ ಕಟ್ ಮಾಡಿ ಜ್ಯೂಸ್ ಮಾಡಿಕೊಟ್ಟೆ. ಅದಕ್ಕೆ ಬೆಲ್ಲ ಹಾಕಿ ಒಂದು ಅಡಿಗೆ ಹಾಕೋ ಉಪ್ಪನ್ನು ಹಾಕಿ ಜ್ಯೂಸ್ ಮಾಡಿಕೊಟ್ಟೇನಿ. ಇದೆಲ್ಲ ಮುಗಿಸಿ ಮಕ್ಕಳನ್ನ ಕಳಿಸಿ ನನ್ನ ದಿನನಿತ್ಯದ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಒಂದು ಸಮಯದೊಳಗೆ ನಾನು ಸಿಕ್ಕಂತಹ ಸಮಯದ ಉಪಯೋಗದೊಳಗೆ ನಾ ಏನು ಮಾಡ್ಕೋತೀನಿ ನನ್ನ ಒಂದು ಏನು ಕೆಲಸಗಳು ಇರ್ತಾವಲ್ಲ ಪರ್ಸ್ನಲ್ ಕೆಲಸಗಳು ಅವ್ನು ಮಾಡ್ಕೋತೀನಿ. ಈ ರೀತಿಯಾದಂಥ ಒಂದು ಹಾಬಿ ಕೂಡ ನನಗೈತಿ. ಏನಪ್ಪ ಅಂದ್ರೆ ಸಾರಿ ಕುಚ್ಚನ್ನು ಕಟ್ಕೊಳ್ಳುವಂಥದ್ದು. ನೋಡಿ ಇಲ್ಲೇ ಇದನ್ನು ನಾನು ಸಿಕ್ಕಂತಹ ಸಮಯದೊಳಗೆ ಸಮಯದ ಒಂದು ಉಳಿತಾಯವನ್ನು ಮಾಡ್ಕೊತ ನನ್ನ ಕೆಲಸಗಳನ್ನ ನಾನು ಮಾಡ್ಕೋತೀನಿ. ಎಲ್ಲಿ ಬೇರೆ ಹೊರಗಡೆ ನಾನು ಕುಚ್ಚು ಕಟ್ಟೋಕ್ಕಾಗಲಿ ಹಾಗೆ ವರ್ಕ್ ಮಾಡೋಕ್ಕಾಗಲಿ ಕೊಡೋದಿಲ್ಲ. ಬ್ಲೌಸ್ ವರ್ಕ್ ಕೂಡ ನಾನು ಮಾಡ್ಕೋತೀನಿ. ಸಿಂಪಲ್ಲಾಗೇ ಇದ್ದರೂ ಕೂಡ ಮಾಡ್ಕೋತೀನಿ. ಇದು ನಾನು ಹೇಳಬೇಕಂತ ಬಯಸಿದ್ದೇನಂತಂದರೆ ಬೆಳಗ್ಗೆ ನಾವು ಬೇಗ ಏಳೋದ್ರಿಂದ ಹಿಡಿದು ಯಾವ ರೀತಿ ನಾವು ಸಮಯವನ್ನು ಉಳಿತಾಯ ಮಾಡ್ಕೋತೇವಲ್ಲ ಆ ಒಂದು ಉಳಿತಾಯವಾದಂಥ ಸಮಯದೊಳಗೆ ಈ ರೀತಿಯಾದಂತಹ ಎಕ್ಸ್ಟ್ರಾ ಕೆಲಸಗಳನ್ನ ನಾವು ಮಾಡಿಕೊಂಡ್ರೆ ನಮಗೂ ಕೂಡ ಏನಾಕೈತಿ ಅದ ಹೆಲ್ಪ್ ಆಕೈತಿ ಅಂತ ಹೇಳಬಹುದು. ಇನ್ನು ಸಾಯಂಕಾಲ ಇದನ್ನೆಲ್ಲ ಮುಗಿಸೀನಿ. ಹೆಂಗಾಗಿದಾವು ಸೀರೆ ಕುಚ್ಚು ಕಟ್ಟೋದು ಮತ್ತು ಬ್ಲೌಸ್ ಕುಂದನ್ ವರ್ಕ್ ಮಾಡಿದ್ದು ಅನ್ನುವಂತಹದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ದೊಳಗೆ ತಿಳಿಸ್ರಿ. ಇನ್ನು ಉಳಿದಂತಹ ಸಮಯದೊಳಗೆ ಸಾಯಂಕಾಲ ಅಂತಂದ್ರೆ ಕಸ ಹೊಡೆದು ದೀಪ ಹಚ್ಚಿ ಮತ್ತು ಸಿಕ್ಕಂತಹ ಒಂದಿಷ್ಟು ಅರ್ಧ ಗಂಟೆ ಸಮಯದೊಳಗೆ ನಾನು ಮನೆಯೊಳಗೆ ಏನು ಮಾಡ್ಕೋತೀನಿ ನನ್ನ ಬಟ್ಟೆ ಮಕ್ಕಳ ಬಟ್ಟೆ ಹಾಗೆ ಯಜಮಾನ್ರ ಬಟ್ಟೆಯನ್ನು ಇಸ್ತ್ರಿ ಮಾಡ್ತೀನಿ. ಅದನ್ನು ಕೂಡ ನಿಮ್ಮೊಟ್ಟಿಗೆ ನಾನು ಸಿಕ್ಕಂತಹ ಸಮಯದೊಳಗೆ ಇದು ಕೂಡ ನನ್ನದು ಒಂದು ಕೆಲಸ ಆಗಿರ್ತೈತಿ. ಅದನ್ನು ಕೂಡ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಎಲ್ಲ ಗೃಹಿಣಿಯರು ಮನೆಯೊಳಗೆ ಇದು ಮಾಡುವಂತಹ ಕೆಲಸ ಇದನ್ನೇನು ನೀವು ಹಸುವಾಗಿ ತೋರ್ಸಾತೀರಿ ಅಂತ ಅನ್ಬೋದು. ಆದರೆ ಸಮಯವನ್ನು ಉಳಿತಾಯ ನಾವು ಹೆಂಗೆ ಮಾಡ್ಕೋತೇವಲ್ಲ ಆ ಒಂದು ಇದ್ರೊಳಗೆ ಇಂಥವೆಲ್ಲ ಕೆಲಸಗಳನ್ನ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡಾಕತ್ತೀನಿ. ನನ್ನ ಒಂದು ಏನಾಗ್ಬೋದು ಚೂಡಿ ಹಾಗೆ ನನ್ನ ಒಂದು ಏನು ಕೆಲಸ ಇರ್ತೈತಲ್ಲ ಮತ್ತು ಮಕ್ಕಳ ಬಟ್ಟೆ ಆಗಲಿ ನನ್ನ ಬಟ್ಟೆ ಆಗಲಿ ಯಜಮಾನ್ರ ಬಟ್ಟೆ ಆಗಲಿ ಮನೆಯೊಳಗನೆ ನಾನು ಐರನ್ ಮಾಡಿ ಇರೋದ್ರಿಂದ ಅವ್ರಿಗೂ ಕೂಡ ಏನಾಕೈತಿ ಅದು ಹಾಕ್ಕೊಂಡು ಹೋಗೋಕೆ ಯೂಸ್ ಆಕೈತಿ. ಇನ್ನು ನಾಳಿದ ಒಂದು ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಬೆಳಗಿನ ಒಂದು ತಿಂಡಿಗೆ ಚಪಾತಿ ಮತ್ತು ಮಡಕೆ ಕಾಳು ಪಲ್ಯ ಮಾಡಬೇಕು ಅನ್ನುವಂಥ ವಿಚಾರದೊಳಗೆ ಮಡಕೆ ಕಾಳನ್ನು ಹಿಂದಿನ ದಿನ ನಾನು ಮೊಳಕೆ ತೆಗ್ಸಕ್ಕೆ ನೆನೆ ಹಾಕಬೇಕು. ಮಡಕೆ ಕಾಳು ಮನೆಯೊಳಗೆ ಇದ್ದು ಅವನ್ನ ನೆನೆ ಹಾಕಾಕತ್ತೀನಿ. ಚಲೋ ತಮಗೆ 2 ಸಲ ತೊಳೆದು ಅವನ್ನ ನೀರಾಗ ನೆನೆ ಇಟ್ರೆ ರಾತ್ರಿ ನೆನೆ ಇಟ್ರೆ ನಾವು ಮುಂಜಾನೆ ಏನು ಮಾಡಬೇಕು ನೆನೆದಿರ್ತಾವೆ ಕಾಳು ಮುಂಜಾನೆಯಿಂದ ರಾತ್ರಿವರೆಗೂ ಕಟ್ಟಿಟ್ರೆ ಅವು ಚೆನ್ನಾಗಿ ಏನಕ್ಕಾವು ಮೊಳಕೆ ಬರ್ತಾವೆ. ಇಲ್ಲಪ್ಪ ನಾವು ಬೆಳಗ್ಗೆ ಮಾಡಬೇಕಂತಂದ್ರೆ ಹಿಂದಿನ ದಿನ ಬೆಳಗ್ಗೆ ನೀವು ನೆನೆಸಿಟ್ರಿ ಅಂತಂದ್ರೆ ರಾತ್ರಿ ಅವನ್ನ ಕಟ್ಟಿದ್ರೆ ಇವತ್ತಿನ ದಿನಕ್ಕೆ ಅವು ಮಾಡೋಕೆ ರೆಡಿ ಆಕ್ಕಾವು. ಇದ್ರದ್ದು ನಾನು ಪ್ರಿಪ್ರೇಷನ್ ಅಂದ್ರೆ ರವಿವಾರಕ್ಕೆ ಪ್ರಿಪ್ರೇಷನ್ ಇತ್ತು. ಅದಕ್ಕಾಗಿ ಅದನ್ನು ಒಂದು ದಿನ ಮುಂಚೆನೇ ನಾನು ಏನು ಮಾಡ್ಕೊಂಡೆ ಅದರ ಕೆಲಸವನ್ನು ಮುಗಿಸ್ಕೊಂಡೆ. ಇದನ್ನೆಲ್ಲ ಮುಗಿಸ್ಕೊಂಡ ರಾತ್ರಿ ಊಟಕ್ಕೆ ರೊಟ್ಟಿ ಚಪಾತಿ ಇಲ್ಲ ಅಂತ ಹೇಳಿದ್ನಿ. ಹಾಗಾದ್ರೆ ಏನಾರ ಮಾಡಬೇಕಲ್ಲ ಅದಕ್ಕಾಗಿ ನಾ ಏನು ಮಾಡಾಕತ್ತೀನಿ ಇಲ್ಲೇ ಸೋಯಾ ಚಂಕ್ಸ್ ಪಲಾವನ್ನು ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಭಾಳ ದಿನ ಆಗಿತ್ತು ಪಲಾವ್ ಮಾಡಿದ್ನಿ. ಬಟ್ ಸಿಂಪಲ್ಲಾಗೆ ಪಲಾವ್ ಮಾಡಾಕತ್ತಿದ್ನಿ. ಇವತ್ತು ಸೋಯಾ ಚಂಕ್ಸ್ ಹಾಗೆ ಸ್ವಲ್ಪ ವೆಜಿಟೇಬಲ್ಸನ್ನು ಬಳಸ್ಕೊಂಡು ಪಲಾವನ್ನು ಮಾಡಾಕತ್ತೀನಿ. ನನಗೆ ಸ್ವಲ್ಪ ಮಾಡೋ ಅಡುಗೆಯೊಳಗೆ ಏನಾದರೂ ಇನೋವೇಟಿವ್ ಆಗಿ ಮಾಡುವಂತಹ ಒಂದು ಹಾಬಿ ಐತಿ. ಹೀಗಾಗಿ ನಾನು ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಮ್ಯಾಗ ಸೋಯಾ ಚಂಕ್ಸನ್ನು ಕೂಡ ಹಾಕಿ ಸಿಂಪಲ್ಲಾಗೆ ಇದಕ್ಕೆ ಒಂದು ಹೆವಿ ಮಸಾಲ
ಯೂಸ್ ಮಾಡಲಾರ್ದ ಹೆವಿ ಮಸಾಲ ಯೂಸ್ ಮಾಡಿದ್ರೆ ಈ ಬ್ಯಾಸಗಿ ದಿನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಆಕೈತಿ. ಅದಕ್ಕಾಗಿ ಸಿಂಪಲ್ಲಾಗಿ ನಾನು ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಅಂದ್ರೆ ಅರ್ಧ ಚಮಚ ಗರಂ ಮಸಾಲ ಇಷ್ಟ ಹಾಕಿ ನಾನು ಸೋಯಾ ಚಂಕ್ಸ್ ಪಲಾವನ್ನು ಮಾಡ್ಕೊಂಡಿದ್ನಿ. ಅದು ಕೂಡ ಬಹಳ ಒಂದು ಟೇಸ್ಟ್ ಆಗಿತ್ತಂತ ಮಕ್ಕಳು ತಿಂದು ಹೇಳಿದರು. ಅದ್ರದ್ದು ಡೀಟೇಲ್ ಆಗಿ ನಾನು ರೆಸಿಪಿಯನ್ನು ಶೇರ್ ಮಾಡೋಕ್ಕೆ ಹೋಗಂಗಿಲ್ಲ. ಆಲ್ಮೋಸ್ಟ್ ಪಲಾವ್ ಅಂತಂದರೆ ಎಲ್ಲರೂ ಮನೆಯೊಳಗೂ ಮಾಡಿರ್ತೀರಿ. ಇದ್ರೊಳಗೆ ವಿಶೇಷತೆ ಏನಂತಂದ್ರೆ ನಾನು ಸೋಯಾ ಚಂಕ್ಸನ್ನು ಹಾಕಿ ಪಲಾವ್ ಮಾಡೀನಿ, ಅಷ್ಟೇ ವಿಶೇಷತೆ. ನಿಮಗೆ ನನ್ನ ವಿಡಿಯೋ ಇವತ್ತಿಂದ ಇಷ್ಟ ಆಗೈತಿ ಅಂತಂದ್ರೆ ಯಾವ ರೀತಿ ನಾವು ಸಮಯವನ್ನು ಉಪಯೋಗ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಹೇಳಿದ್ದೀನಿ ಅನ್ನುವಂಥದ್ದು ನಿಮಗೆ ಯೂಸ್ಫುಲ್ ಆಗೈತಿ ಅಂತ ಅನಿಸಿದ್ರೆ ಪ್ಲೀಸ್ ನನಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ರಿ. ಇದು ನಮಗೆ ಉಪಯೋಗ ಆಗೈತಿ ಮತ್ತು ಯಾವ ರೀತಿ ನಾವು ಸಮಯವನ್ನು ಉಳಿತಾಯ ಮಾಡ್ಕೋಬಹುದು ಅನ್ನುವಂತಹದ್ದನ್ನು ಕೂಡ ನೀವು ತಿಳಿಸ್ಕೊಟ್ಟಿರಿ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಎಲ್ಲಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಹೊಸಬ್ರು ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಮತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋ ಮುಖಾಂತರ ನನ್ನನ್ನು ಹರಸಿ ಹಾರೈಸಿ ಬೆಳೆಸಿ ನಿಮ್ಮ ಒಂದು ಉತ್ತರ ಕರ್ನಾಟಕದ ಮನೆ ಮಗಳು ಕಿತ್ತೂರು ಕನ್ನಡತಿಯನ್ನು ಹರಸಿ ಅಂತ ಕೇಳ್ತಾ ನನ್ನ ಒಂದು ಇವತ್ತಿನ ಈ ದಿನಚರಿ ಪಲಾವ್ ಹಾಕಿ ಮಕ್ಕಳಿಗೆ ಊಟವನ್ನು ಮಾಡಿಸಿ ಮಲಗೋದು ನನ್ನ ಇವತ್ತಿನ ಶುಕ್ರವಾರದ ದಿನಚರಿ ಆಗಿತ್ತು. ಇವತ್ತಿನ ಒಂದು ಸಮಯದ ಬಗ್ಗೆ ನಾನು ಮಾತಾಡಿದ್ದು ನಿಮಗೆ ಇಷ್ಟ ಆಗೈತಿ ಅಂತ ಭಾವಿಸ್ತಾ ನಾಳೆ ಮತ್ತೊಂದು ಬ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಹೊಸ ವಿಚಾರಗಳ ಬಗ್ಗೆ ತಿಳ್ಕೋತಾ ಹಾಗೆ ಮತ್ತು ಯಾವೆಲ್ಲ ರೀತಿಯೊಳಗೆ ವ್ಲಾಗನ್ನು ಮಾಡಬಹುದು ಅನ್ನುವಂತಹದ್ದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಆ ಒಂದು ವಿಚಾರದ ಬಗ್ಗೆ ನಾನು ಕೂಡ ಹೆಚ್ಚಿನ ರೀತಿಯೊಳಗೆ ನಾಲೆಜನ್ನು ತಿಳ್ಕೋತಾ ನಿಮಗೂ ಕೂಡ ಅದನ್ನು ತಿಳಿಸ್ತಾ ಮತ್ತೆ ಬಂದು ಭೇಟಿ ಆಗ್ತೀನಿ. ನಿಮ್ಮ ಮನೆ ಮಗಳು ಹೆಮ್ಮೆಯ ಕಿತ್ತೂರು ನಾಡಿನ ಕಿತ್ತೂರು ಕನ್ನಡತಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ಗೆ ಇಲ್ಲಿಗೆ ಒಂದು ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ಮರೆಯದೆ ಹರಸಿ ಹಾರೈಸಿ ಕಿತ್ತೂರು ಕನ್ನಡತಿಯನ್ನು ಅಂತ ಹೇಳ್ತಾ ಹೋಗಿ ಬರ್ತೀನಿ ನಾಳೆ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಿತ್ತೂರು ಕನ್ನಡತಿ. ಎಲ್ಲರಿಗೂ ನಮಸ್ಕಾರ ರೀ.